ಹಾಯ್ ಆಲ್ ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸ್ವಲ್ಪ ಮೀಶೋದಿಂದ ಪ್ರಾಡಕ್ಟ್ಸ್ನ ತರಿಸ್ಕೊಂಡಿದ್ದೀನಿ. ಆ ಪ್ರಾಡಕ್ಟ್ಸ್ ರಿವ್ಯೂನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ಈ ವಿಡಿಯೋನ ಮಾಡ್ಕೊಂಡಿರೋದು. ನಾನು ಆರ್ಡರ್ ಮಾಡಿರೋ ಪ್ರಾಡಕ್ಟ್ಸ್ ಎಲ್ಲ ವರ್ತ್ ಇದೆಯಾ, ಕ್ವಾಲಿಟಿ ಹೇಗಿದೆ, ಚೆನ್ನಾಗಿದೆಯಾ, ನಾವು ಕೊಡೋ ಪ್ರೈಸ್ಗೆ ಯೂಸ್ ಆಗುತ್ತಾ ಇಲ್ಲ ನಮಗೆ ಡಿಸ್ಅಡ್ವಾಂಟೇಜಸ್ ಇದೆಯಾ ಅಂತ ಹೇಳ್ಬಿಟ್ಟು ಎಲ್ಲನೂ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹಾಗೆ ಈ ರೀತಿ ಪ್ರಾಡಕ್ಟ್ಸ್ ರಿವ್ಯೂಸ್ ವಿಡಿಯೋಸ್ ನಿಮಗೆ ಬೇಕಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ರೀತಿ ವಿಡಿಯೋನ ನಾನು ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹೊಸದಾಗಿ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಅಂಥವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ಬನ್ನಿ, ಫಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ನಾನಿಲ್ಲಿ ಒಂದು ಹೋಲ್ಡರ್ ಸ್ಟ್ಯಾಂಡ್ನ ಆರ್ಡರ್ ಮಾಡಿದ್ದೀನಿ. ಇದನ್ನು ನಾವು ಕಿಚನಲ್ಲಿ ಯೂಸ್ ಮಾಡ್ಬೋದು. ಇದು ಬಂದುಬಿಟ್ಟು ಪ್ಲಾಸ್ಟಿಕ್ ಮೆಟೀರಿಯಲ್ ಆಗಿದೆ. ಈ ಹೋಲ್ಡರ್ ಸ್ಟ್ಯಾಂಡ್ನ ನಾವು ಕಿಚನಲ್ಲಿ ಯೂಸ್ ಮಾಡೋದ್ರಿಂದ ಅಲ್ಲಿ ಇಲ್ಲಿ ಎಲ್ಲ ಕಡೆ ಒಂದೊಂದು ಪ್ರಾಡಕ್ಟ್ ಇಡೋದಕ್ಕಿಂತ ಬದಲು ನಾವು ಇದರಲ್ಲಿ ನೈಫ್ ಆಗಿರ್ಬೋದು, ಹಾಗೆ ಸ್ಪೂನ್ಸ್ ಆಗಿರ್ಬೋದು, ಇನ್ನು ಪೀಲರ್ಸ್ ಇರ್ಬೋದು, ಅವೆಲ್ಲನೂ ಒಂದೇ ಕಡೆಯಲ್ಲಿ ನಾವು ಇಟ್ಕೋಬೋದು. ಕಿಚನ್ ಕೂಡ ತುಂಬಾ ನೀಟಾಗಿ ಕಾಣಿಸುತ್ತೆ. ಆವಾಗ ನಮಗೆ ಇವಾಗ ಸ್ಪೂನ್ ಬೇಕಂದರೆ ಇಲ್ಲ ನೈಫ್ ಬೇಕಂದರೆ ಸಡನ್ನಾಗಿ ನಾವು ಈಸಿಯಾಗಿ ತಗೋಬೋದು. ಈ ಸ್ಟ್ಯಾಂಡಲ್ಲಿ ನಾವು ಎಲ್ಲನೂ ಅರೇಂಜ್ ಮಾಡ್ಕೊಳ್ಳೋದ್ರಿಂದ ಕಿಚನ್ ಕೂಡ ನೀಟಾಗಿ ಕಾಣಿಸುತ್ತೆ. ಇದರಲ್ಲಿ ಪಾರ್ಟಿಷನ್ ಕೂಡ ಕೊಟ್ಟಿದ್ದಾರೆ. ಒಂದರಲ್ಲಿ ನಾವು ಸ್ಪೂನ್, ಇನ್ನೊಂದರಲ್ಲಿ ನೈಫ್, ಹಾಗೆ ಪೀಲರ್ಸ್, ಈ ರೀತಿ ಎಲ್ಲನೂ ಒಂದೊಂದು ಕಡೆ ನಾವು ಅರೇಂಜ್ ಮಾಡ್ಕೋಬೋದು. ಇದರ ಪ್ರೈಸ್ ಬಂದುಬಿಟ್ಟು ನಾನು ಮೀಶೋದಲ್ಲಿ ಇದಕ್ಕೆ ಓನ್ಲಿ 122 ರುಪೀಸ್ ಕೊಟ್ಬಿಟ್ಟು ತೊಗೊಂಡಿದ್ದೀನಿ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ನಾವು ಕೊಡೋ ಪ್ರೈಸ್ಗೆ. ಹಾಗೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ನಾನು ಇಲ್ಲಿ ವಾಲ್ ಪೇಪರ್ನ ತರಿಸ್ಕೊಂಡಿದ್ದೀನಿ. ಇದು ಕೂಡ ತುಂಬಾ ಚೆನ್ನಾಗಿದೆ. ಇದನ್ನು ನಾನು ವಾಲ್ ಡೆಕೋರ್ಗೆ ಅಂತ ತರಿಸ್ಕೊಂಡಿರೋದು. ಇದರಲ್ಲಿ ನಿಮಗೆ ಬೇರೆ ಬೇರೆ ಕಲರ್ಸು ಹಾಗೆ ಡಿಸೈನ್ಸ್ ಕೂಡ ಅವೈಲೇಬಲ್ ಇರುತ್ತೆ. ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ತಗೋಬೋದು. ಇದನ್ನು ಯೂಸ್ ಮಾಡೋದು ಕೂಡ ಈಸಿ, ಸ್ಟಿಕ್ ಮಾಡಿದರೆ ಆಯಿತು. ಕಡಿಮೆ ಬಜೆಟಲ್ಲಿ ನಾವು ಮನೆಯಲ್ಲಿರೋ ಗೋಡೆಗಳನ್ನ ನೀಟಾಗಿ ಅರೇಂಜ್ ಮಾಡ್ಕೋಬೋದು. ಇದಕ್ಕೆ ಜಸ್ಟ್ 92 ರುಪೀಸ್ ಕೊಟ್ಬಿಟ್ಟು ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ನಾನು ಆಯಿಲ್ ಜಾರ್ನ ತೊಗೊಂಡಿದ್ದೀನಿ. ಇದು ಪ್ಲಾಸ್ಟಿಕ್ ಮೆಟೀರಿಯಲ್, ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಇದರಲ್ಲಿ ನಮಗೆ ಬ್ರಷ್ ಫ್ರೀಯಾಗಿ ಸಿಗುತ್ತೆ. ಈಸಿಯಾಗಿ ನಾವು ಕ್ಲೀನ್ ಕೂಡ ಮಾಡ್ಕೋಬೋದು. ಇದರಲ್ಲಿ ನಾವು ತುಪ್ಪ, ಬೆಣ್ಣೆ, ಆಯಿಲ್ ಇಂಥವನ್ನೆಲ್ಲ ಹಾಕಿಬಿಟ್ಟು ಸ್ಟೋರ್ ಮಾಡಿ ಇಟ್ಕೋಬೋದು. ಫುಡ್ಡೆಲ್ಲ ಫ್ರೈ ಮಾಡಬೇಕಿದ್ರೆ ನಾವು ಈ ಬ್ರಷಿಂದ ನೀಟಾಗಿ ಎಣ್ಣೆನ ನಾವು ಅದಕ್ಕೆ ಅಪ್ಲೈ ಮಾಡ್ಬೋದು. ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿ ಸ್ಟೈಲಿಶ್ ಲುಕ್ ಕೊಡುತ್ತೆ. ಇದನ್ನು ಈಸಿಯಾಗಿ ವಾಶ್ ಮಾಡಿ ನಾವು ಕ್ಲೀನ್ ಮಾಡ್ಕೋಬೋದು. ನಾನು ಮೀಶೋದಲ್ಲಿ ಇದಕ್ಕೆ ಜಸ್ಟ್ 91 ರುಪೀಸ್ ಕೊಟ್ಬಿಟ್ಟು ತೊಗೊಂಡಿದ್ದೀನಿ. ನಾವು ಕೊಟ್ಟಿರೋ ಪ್ರೈಸ್ಗೆ ಇದು ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಇಲ್ಲಿ ಸ್ಮಾಲ್ ಸೈಜಲ್ಲಿ ಪೂಜಾ ಪ್ಲೇಟ್ನ ತರಿಸ್ಕೊಂಡಿದ್ದೀನಿ. ಇದರ ವೆಯ್ಟು, ಡಿಸೈನ್ಸು, ಕಲರು ಎಲ್ಲನೂ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಇದು ಫ್ಲವರ್ ಡಿಸೈನಲ್ಲಿ ನಿಮಗೆ ಸಿಗುತ್ತೆ. ಪ್ಯಾಕ್ ಆಫ್ 3 ಮೆಟೀರಿಯಲ್ ಇದು. ಇದನ್ನು ನಾವು ಅರಶಿನ, ಕುಂಕುಮ, ಅಕ್ಷತೆ ಇವೆಲ್ಲ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ದೇವ್ರ ಮನೆಯಲ್ಲಿ ಚಿಕ್ಕ ಚಿಕ್ಕ ದೀಪ ಇಡೋದಾದರೆ ದೀಪದ ಕೆಳಗಡೆ ನಾವು ಈ ಪ್ಲೇಟ್ನ ಅರೇಂಜ್ ಮಾಡ್ಕೋಬೋದು. ಇದೇ ಪ್ಲೇಟನ್ನು ನಾವು ಔಟ್ಸೈಡ್ ತೊಗೊಳಕ್ಕೆ ಹೋದರೆ ಜಾಸ್ತಿನೇ ಅಮೌಂಟ್ ಹೇಳ್ತಾರೆ. ಮೀಶೋದಲ್ಲಿ ಇದಕ್ಕೆ ಕಡಿಮೆ ಪ್ರೈಸಲ್ಲಿ ತುಂಬ ಕ್ವಾಲಿಟಿ ಚೆನ್ನಾಗಿರುವಂತಹ ಪ್ಲೇಟ್ನ ನೀವು ತೊಗೋಬೋದು. ಜಸ್ಟ್ 141 ರುಪೀಸ್ಗೆ ನಾನು ಇದನ್ನು ಪರ್ಚೇಸ್ ಮಾಡಿರೋದು. ಪ್ಯಾಕ್ ಆಫ್ 3 ಆಗಿರುತ್ತೆ ಇದು. ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಲೆಡ್ ರೋಪ್ ಲೈಟ್ನ ತೊಗೊಂಡಿದ್ದೀನಿ. ಇದು ನಿಮಗೆ ರೋಪ್ ಟೈಪಲ್ಲಿ ಸಿಗುತ್ತೆ. ಇದು ಕೂಡ ತುಂಬಾ ಬ್ಯೂಟಿಫುಲ್ ಆಗಿದೆ. ಹಾಗೆ ಇದರಲ್ಲಿ ನಿಮಗೆ ಕಲರ್ಸ್ ಕೂಡ ಸಿಗುತ್ತೆ. ಬ್ಲೂ, ರೆಡ್, ಯೆಲ್ಲೋ, ಪಿಂಕ್, ಆರೆಂಜ್, ಗೋಲ್ಡನ್, ಈ ರೀತಿ ಕಲರ್ಸ್ ಎಲ್ಲ ಅವೈಲೇಬಲ್ ಇದೆ. ನಿಮಗೆ ಯಾವ ಕಲರ್ಸ್ ಇಷ್ಟ ಆಗುತ್ತೆ ಆ ಕಲರ್ ನೀವು ಪರ್ಚೇಸ್ ಮಾಡ್ಬೋದು. ಡೆಕೋರೇಷನ್ ಪರ್ಪಸ್ಗೆ ಅಂತ ಹೇಳಿಬಿಟ್ಟು ನಾನು ಪರ್ಚೇಸ್ ಮಾಡಿರೋದು. ನಿಮ್ಮ ಮನೇಲಿ ಏನಾದರೂ ಫಂಕ್ಷನ್ಸು, ಪಾರ್ಟಿ ಈ ಥರ ಎಲ್ಲ ಇದ್ದರೆ ಈ ಲೈಟ್ನ ಯೂಸ್ ಮಾಡಿಕೊಂಡು ನಾವು ಕ್ರಿಯೇಟಿವ್ ಆಗಿ ಡೆಕೋರೇಷನ್ ಮಾಡ್ಕೋಬೋದು. ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಇದರ ಪ್ರೈಸ್ ಬಂದುಬಿಟ್ಟು ಜಸ್ಟ್ 150 ರುಪೀಸ್ ಅಷ್ಟೇ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಬಂದುಬಿಟ್ಟು ಮನಿ ಪ್ಲ್ಯಾಂಟ್ನ ಪರ್ಚೇಸ್ ಮಾಡಿದ್ದೀನಿ. ಇದು ಬಂದುಬಿಟ್ಟು ಆರ್ಟಿಫಿಷಿಯಲ್ ಮನಿ ಪ್ಲ್ಯಾಂಟ್ ಆಗಿರುತ್ತೆ. 5 ಲೇಯರಲ್ಲಿ ನಿಮಗೆ ಸಿಗುತ್ತೆ. ಇದನ್ನು ಕೂಡ ಡೆಕೋರೇಷನ್ ಪರ್ಪಸ್ಗೆ ನಾನು ಪರ್ಚೇಸ್ ಮಾಡಿರೋದು. ತುಂಬಾ ಚೆನ್ನಾಗಿದೆ. ವಾಲ್ಗಾಗಿರ್ಬೋದು, ಹಾಗೆ ಟಿ ವಿ ಯೂನಿಟ್ ಪಕ್ಕದಲ್ಲಾಗಿರ್ಬೋದು, ಈ ರೀತಿ ಇದನ್ನು ಡೆಕೋರೇಷನ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಸೆಟ್ ಆಫ್ 5 ಪೀಸಸ್ ನಿಮಗೆ ಸಿಗುತ್ತೆ. ಮೀಶೋದಲ್ಲಿ ನಾನು ಇದಕ್ಕೆ 163 ರುಪೀಸ್ ಕೊಟ್ಬಿಟ್ಟು ತೊಗೊಂಡಿದ್ದೀನಿ. ನಾವು ಕೊಡೋ ಪ್ರೈಸ್ಗೆ
ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತ ಹೇಳ್ಬೋದು. ಹಾಗೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ನಾನು ಮೀಶೋದಿಂದ ಒಂದು ಡೆಕೋರೇಷನ್ ಬೌಲ್ನ ಪರ್ಚೇಸ್ ಮಾಡಿದ್ದೀನಿ. ಇದು ಕೂಡ ಕ್ವಾಲಿಟಿ ಹೇಳಬೇಕಂದ್ರೆ ಇದರ ವೆಯ್ಟು, ಕಲರು ಹಾಗೆ ಡಿಸೈನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಇಷ್ಟು ಕಡಿಮೆ ಬೆಲೆಗೆ ಈ ಪ್ರಾಡಕ್ಟ್ ಸಿಕ್ಕಿರೋದು ತುಂಬಾ ಖುಷಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಇವಾಗ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬಂತು. ಆ ಟೈಮಲ್ಲಿ ನಾವು ದೇವ್ರ ಮುಂದ್ಗಡೆ ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಮೇಲ್ಗಡೆ ಎಲ್ಲ ಫ್ಲವರ್ಸ್ ಹಾಕಿಬಿಟ್ಟು ಡೆಕೋರೇಷನ್ ಮಾಡಿ ದೇವ್ರ ಮುಂದ್ಗಡೆ ಇಟ್ಟರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬ್ಯೂಟಿಫುಲ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಡೆಕೋರೇಷನ್ಗೆ ಮಾತ್ರ ಅಲ್ಲ, ಇವಾಗ ದೇವರ ನೈವೇದ್ಯಕ್ಕೆ ನಾವು ಸಿಹಿ ಮಾಡ್ತೀವಿ, ಆ ಸಿಹಿನ ಕೂಡ ಇದರಲ್ಲಿ ಸರ್ವ್ ಮಾಡ್ಬೋದು. ಇದಕ್ಕೆ ಫಿಲ್ ಮಾಡಿಬಿಟ್ಟು ದೇವ್ರ ಮುಂದ್ಗಡೆ ಇಟ್ಕೋಬೋದು. ತುಂಬಾ ಚೆನ್ನಾಗಿದೆ ಈ ಪ್ಲೇಟ್ ಮಾತ್ರ. ಇದರ ಪ್ರೈಸ್ ಬಂದುಬಿಟ್ಟು ಜಸ್ಟ್ 121 ರುಪೀಸ್ಗೆ ತೊಗೊಂಡಿದ್ದೀನಿ. 121 ರುಪೀಸ್ಗೆ ಇದನ್ನೇ ನಾವು ಔಟ್ಸೈಡ್ ತೊಗೊಳಕ್ಕೆ ಹೋದರೆ ಜಾಸ್ತಿನೇ ಹೇಳುತ್ತೆ, ಅಂದರೆ 250 ಮೇಲೇ ಹೇಳ್ತಾರೆ. ಕಡಿಮೆ ಬೆಲೆಗೆ ಈ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ. ಇದನ್ನು ಕಣ್ಣು ಮುಚ್ಕೊಂಡು ನೀವು ಮೀಶೋದಲ್ಲಿ ಬೈ ಮಾಡ್ಕೋಬೋದು. ಒಂದೊಂದು ಸಾರಿ ಅನಿಸ್ಬಿಡುತ್ತೆ ಇಷ್ಟು ಕಡಿಮೆ ಬೆಲೆಗೆ ಈ ಥರ ಪ್ರಾಡಕ್ಟ್ಸ್ ಎಲ್ಲ ಮೀಶೋದಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ನಾನಿಲ್ಲಿ ಸಿರಾಮಿಕ್ ಜಾರ್ಸ್ನ ಆರ್ಡರ್ ಮಾಡಿದ್ದೀನಿ. ಪ್ಯಾಕಿಂಗ್ ಅಂತೂ ಹೇಳೋದೇ ಬೇಡ, ನೀಟಾಗಿ ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಗೊತ್ತಾ. ಎಲ್ಲೂ ಒಂದು ಸೈಡು ಕ್ರ್ಯಾಕ್ ಆಗದೆ ಇರೋ ಥರ ಅಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ. ಇದು ಕಾಂಬೋ ಸೆಟ್ ಆಗಿದೆ. ವೈಟ್ ಆ್ಯಂಡ್ ಬ್ರೌನ್ ಶೇಡಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಇದಕ್ಕೆ ಮೇಲೆ ಕ್ಯಾಪ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಪ್ಲಾಸ್ಟಿಕ್ ಜಾರ್ಸ್ನ ಅವಾಯ್ಡ್ ಮಾಡಿಬಿಟ್ಟು ಈ ರೀತಿ ಸಿರಾಮಿಕ್ಸ್ ಜಾರ್ನ ಯೂಸ್ ಮಾಡೋದ್ರಿಂದ ಹೆಲ್ದಿ ಆಗಿರ್ಬೋದು. ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ, ಎಷ್ಟು ಚೆನ್ನಾಗಿ ಕ್ರ್ಯಾಕ್ ಆಗದೆ ಇರಲಿ ಅಂತ ಹೇಳಿಬಿಟ್ಟು ಎಷ್ಟು ಚೆನ್ನಾಗಿ ಪ್ಯಾಕಿಂಗ್ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು. ಇದು ಪ್ಯಾಕ್ ಆಫ್ 2000 ml ಸೈಜ್ ಬಂದುಬಿಟ್ಟು. ಇದರಲ್ಲೂ ಕೂಡ ನಿಮಗೆ ಬೇರೆ ಬೇರೆ ಸೈಜಲ್ಲೂ ಸಿಗುತ್ತೆ, ಇದೇ ಡಿಸೈನಲ್ಲೂ ಸಿಗುತ್ತೆ. ಹಾಗೆ ಬೇರೆ ಬೇರೆ ಡಿಸೈನ್, ಬೇರೆ ಬೇರೆ ಕಲರ್ಸಲ್ಲೂ ನಿಮಗೆ ಅವೈಲಬಲ್ ಇರುತ್ತೆ. ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಪರ್ಚೇಸ್ ಮಾಡ್ಕೋಬೋದು. ನಾವು ಕೊಡುವಂತಹ ಪ್ರೈಸ್ಗೆ ಇದೊಂದು ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ, ಹೇಳೋದೇ ಬೇಡ, ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ. ಇದನ್ನು ಯೂಸ್ ಮಾಡಿಕೊಂಡು ನೀಟಾಗಿ ಕ್ಲೀನ್ ವಾಶ್ ಎಲ್ಲನೂ ಮಾಡ್ಕೋಬೋದು. ಪಿಕಲ್ ಆಗಿರ್ಬೋದು, ಸಾಲ್ಟ್ ಆಗಿರ್ಬೋದು, ಈ ರೀತಿ ಫುಡ್ಸ್ನೆಲ್ಲ ನಾವು ಇದರಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಇದರ ಪ್ರೈಸ್ ಬಂದುಬಿಟ್ಟು ಜಸ್ಟ್ 320 ರುಪೀಸ್. ಮೀಶೋದಲ್ಲಿ ನಾನು ಇದಕ್ಕೆ 320 ರುಪೀಸ್ ಕೊಟ್ಬಿಟ್ಟು 2000 ml ಸಿರಾಮಿಕ್ ಜಾರ್ನ ತೊಗೊಂಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ, ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿದೆ. ಏನು ಇವಳು ಎಲ್ಲ ಪ್ರಾಡಕ್ಟ್ಸ್ನೂ ತುಂಬಾ ಚೆನ್ನಾಗಿದೆ, ವರ್ದಿ ಆಗಿದೆ ಅಂತ ಹೇಳ್ತಾ ಇರ್ಬೋದು ಅಂತ ನೀವು ಅನ್ಕೋತಿರ್ಬೋದು. ನಾನು ತರಿಸಿರೋ ಪ್ರಾಡಕ್ಟ್ಸ್ ಎಲ್ಲನೂ ನನಗೆ ವರ್ತಿ ಅಂತಲೇ ಅನ್ನಿಸ್ತು. ಸೊ ಹಾಗಾಗಿ ನಿಮ್ಮ ಜೊತೆ ನಾನು ಇದನ್ನು ರಿವ್ಯೂ ಕೊಡ್ತಾ ಇರೋದು. ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲನೇ ಅಂತಲೇ ಹೇಳ್ತೀನಿ. ಅದರಲ್ಲೇನಿದೆ ಅಲ್ವಾ, ನಾನೇನೋ ಪ್ರಮೋಷನ್ ವಿಡಿಯೋ ಮಾಡ್ತಾ ಇಲ್ಲ. ನನಗೆ ಬೇಕು ಅಂತ ಹೇಳಿಬಿಟ್ಟು ನಾನು ಮೀಶೋದಲ್ಲಿ ಈ ಪ್ರಾಡಕ್ಟ್ಸ್ನೆಲ್ಲ ತರಿಸ್ಕೊಂಡಿರೋದು. ಇಷ್ಟು ಕಡಿಮೆ ಬೆಲೆಗೆ ಇಷ್ಟು ಚೆನ್ನಾಗಿರೋ ಪ್ರಾಡಕ್ಟ್ಸ್ ಸಿಗ್ತಿದೆಯಲ್ಲ, ಸೊ ಅದರಿಂದ ನಿಮಗೂ ಕೂಡ ಹೆಲ್ಪ್ ಆಗಲಿ, ನೀವು ಕೂಡ ಇದನ್ನು ಪರ್ಚೇಸ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಅದೊಂದೇ ಕಾರಣಕ್ಕೆ ನಾನು ಈ ವಿಡಿಯೋನ ಮಾಡಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋದು. ಇಲ್ಲಿ ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಸ್ಟೀಲ್ ರ್ಯಾಕ್ನ ಆರ್ಡರ್ ಮಾಡಿದ್ದೀನಿ. ಇದು ಸ್ಟೇನ್ಲೆಸ್ ಆಗಿರುತ್ತೆ, 2 ಲೇಯರಲ್ಲಿ ನಿಮಗೆ ಇದು ಸಿಗುತ್ತೆ. ಇದರಲ್ಲಿ ನಾವು ಸ್ಪೈಸಸ್ ಜಾರ್ಸ್ ಆಗಿರ್ಬೋದು, ಹಾಗೆ ಗ್ಲಾಸ್ ಇರ್ಬೋದು, ಇವೆಲ್ಲನೂ ಅರೇಂಜ್ ಮಾಡಿ ಒಂದು ಕಡೆ ಕಿಚನ್ ಕಾರ್ನರಲ್ಲಿ ಇಟ್ಕೊಂಡು ಅರೇಂಜ್ ಮಾಡ್ಕೊಳ್ಳೋದ್ರಿಂದ ಕಿಚನ್ ಕೂಡ ನೀಟಾಗಿರುತ್ತೆ, ಕ್ಲೀನಾಗಿರುತ್ತೆ. ಹಾಗೆ ನಾವು ನಮಗೆ ಬೇಕಾಗಿರೋ ಪ್ರಾಡಕ್ಟ್ಸ್ನ ಬೇಗ ನಾವು ಐಡೆಂಟಿಫೈ ಮಾಡ್ಕೋಬೋದು. ಇದರ ಲೆಗ್ಗಿಗೆ ಸಪ್ರೇಟಾಗಿ ಕ್ಯಾಪ್ ಕೊಟ್ಟಿರ್ತಾರೆ, ಈಸಿಯಾಗಿ ನಾವು ಅದನ್ನು ಹಾಕ್ಕೋಬೋದು. ಇದರಲ್ಲಿ 2 ಲೇಯರ್ ಇರುತ್ತೆ, ಒಂದು ಅಪ್ಪರು ಒಂದು ಲೋವರು, 2 ಶೆಲ್ಫ್ ಟೈಪ್ ಕೊಟ್ಟಿರ್ತಾರೆ. ಹಾಗಾಗಿ ಜಾಸ್ತಿ ಸ್ಪೇಸ್ ಇರುತ್ತೆ. ಮೇಲ್ಗಡೆ ಸ್ವಲ್ಪ ಜೋಡಿಸ್ಕೋಬೋದು, ಕೆಳಗಡೆನೂ ಸ್ವಲ್ಪ ಅರೇಂಜ್ ಮಾಡ್ಕೋಬೋದು. ಡಿಸೈನ್ಸು ಹಾಗೆ ತುಂಬಾ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ. ನಾವು ಕೊಡೋ ಪ್ರೈಸ್ಗೆ ಇದನ್ನು ನಾವು ಆರಾಮಾಗಿ ತೊಗೋಬೋದು. ಮೀಶೋದಲ್ಲಿ ಇದಕ್ಕೆ 206 ರುಪೀಸ್ ಅಷ್ಟೇ. ಆರಾಮಾಗಿ ಇದನ್ನು ನಾವು ಬೈ ಮಾಡ್ಕೋಬೋದು. ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಇಲ್ಲಿ ನಾನು ಸ್ಮಾಲ್ ದೀಪನ ಪರ್ಚೇಸ್ ಮಾಡಿದ್ದೀನಿ.
ಸ್ಮಾಲ್ ಅಂತ ಗೊತ್ತಿತ್ತು, ಆದರೆ ಇಷ್ಟು ಸ್ಮಾಲ್ ಸೈಜಲ್ಲಿ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಯೂಸ್ ಮಾಡೋಕ್ಕೂ ಹಾಗೆ ಅಷ್ಟು ಕಂಫರ್ಟ್ ಇಲ್ಲ ಇದು. ಯಾಕಂತಂದರೆ ಇವಾಗ ನಾವು ದೀಪನ ಅಂಟಿಸಿ ಕ್ಯಾಪ್ ಕ್ಲೋಸ್ ಮಾಡಬೇಕಿದ್ರೆ ದೀಪ ಆಫ್ ಆಗಿಬಿಡುತ್ತೆ. ವೇಸ್ಟ್ ಅಂತ ಅನಿಸ್ತು ನಾನು ಇದನ್ನು ತರಿಸ್ಕೊಂಡಿರೋದು. ಲುಕ್ಕು ಚೆನ್ನಾಗಿದೆ, ಡಿಸೈನ್ಸ್ ಕೂಡ ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ನಾನು ತರಿಸ್ಕೊಂಡಿರೋದು. ತುಂಬ ಸ್ಮಾಲ್ ಅಂದರೆ ಸ್ಮಾಲ್ ಸೈಜಲ್ಲಿ ಇದು ಬಂದಿತ್ತು. ಹಾಗೆ ಯೂಸ್ ಮಾಡೋಕ್ಕೂ ಅಷ್ಟೇನು ಕಂಫರ್ಟ್ ಇಲ್ಲ. 136 ರುಪೀಸ್ ಕೊಟ್ಬಿಟ್ಟು ನಾನು ಇದನ್ನು ಪರ್ಚೇಸ್ ಮಾಡ್ಕೊಂಡಿರೋದು. ಮೆಟೀರಿಯಲ್ ಚೆನ್ನಾಗಿತ್ತು, ಆದರೆ ಯೂಸ್ ಮಾಡೋಕ್ಕೆ ಹೋದರೆ ಈ ರೀತಿ ಆಯಿತು. ಅಂದರೆ ದೀಪ ಅಂಟಿಸಿ ಕ್ಯಾಪ್ ಕ್ಲೋಸ್ ಮಾಡುವಾಗ ಅದು ದೀಪ ಆಫ್ ಆಗಿಬಿಡುತ್ತೆ. ಸೊ ಹಾಗಾಗಿ ಇದೊಂದು ಪ್ರಾಡಕ್ಟ್ ಮೇಲೆ ನಾನು ಡಿಸಪಾಯಿಂಟ್. ಇದೊಂದು ದೀಪ ಹಾಗೇ ಇಲ್ಲ, ಎಲ್ಲ ದೀಪನೂ ಹಾಗೆ ನಂಗೆ ಗೊತ್ತಿಲ್ಲ. ನನಗೆ ಬಂದಿರೋ ದೀಪ ಈ ರೀತಿ. ಸೊ ಇದನ್ನು ನಿಮ್ಮ ಜೊತೆ ಹೇಳಿರೋದು. ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಸ್ಟೋರೇಜ್ ಜಾರ್ಸ್ನ ತೊಗೊಂಡಿದ್ದೀನಿ. ಇದು ಬಂದುಬಿಟ್ಟು ಪ್ಲಾಸ್ಟಿಕ್ ಜಾರ್ಸ್ ಆಗಿರುತ್ತೆ, ಹಾಗೆ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಇದು ಸೆಟ್ ಆಫ್ 24 ಪೀಸಲ್ಲಿ ನಿಮಗೆ ಸಿಗುತ್ತೆ. 24 ಪೀಸಸ್ಸು ಒಂದೇ ಸೈಜ್ ಇರಲ್ಲ, 4 ಸೈಜಲ್ಲಿ 6 ಪೀಸ್ ಕೊಟ್ಟಿದ್ದಾರೆ. ಇದು ಪ್ಲಾಸ್ಟಿಕ್ ಆದ್ರೂ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ, ಬ್ಯೂಟಿಫುಲ್ ಲುಕ್ ಕೊಡುತ್ತೆ ಕಿಚನ್ಗೆ ಅಂತ ಹೇಳಿಬಿಟ್ಟು. ಈ ವಿಡಿಯೋ ಅಪ್ಲೋಡ್ ಮಾಡೋಕ್ಕೂ ಮುಂಚೆ ಶಾರ್ಟ್ ವಿಡಿಯೋದಲ್ಲಿ ನಾನು ಕಿಚನ್ ರ್ಯಾಕಲ್ಲಿ ಈ ಜಾರ್ಸ್ನೆಲ್ಲ ಅರೇಂಜ್ ಮಾಡಿರೋ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನೀವು ನೋಡಿರ್ಬೋದು. ನೋಡಿಲ್ಲ ಅಂದರೆ ಇನ್ನೊಮ್ಮೆ ಹೋಗಿ ನೋಡಿ. ಶಾರ್ಟಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಶೆಲ್ಫು. ಇದರಲ್ಲಿ 250 ml 6 ಪೀಸಸ್, ಹಾಗೆ 350 ml 6 ಪೀಸಸ್, 650 ml 6 ಪೀಸಸ್, ಹಾಗೆ 1200 ml 6 ಪೀಸಸ್ ನಿಮಗೆ ಸಿಗುತ್ತೆ. ಕಿಚನ್ ರ್ಯಾಕಲ್ಲಿ ನೀವು ಒಂದೇ ಥರ ಈ ರೀತಿ ಜಾರ್ಸ್ನ ಅರೇಂಜ್ ಮಾಡ್ಕೊಳ್ಳೋದ್ರಿಂದ ರ್ಯಾಕ್ ಕೂಡ ಚೆನ್ನಾಗಿ ಕಾಣಿಸುತ್ತೆ, ಹಾಗೆ ನೀಟಾಗಿ ಇರುತ್ತೆ. ಈ ರೀತಿ ಟ್ರಾನ್ಸ್ಪರೆಂಟ್ ಆಗಿರೋ ಜಾರ್ಸ್ ತೊಗೊಳ್ಳೋದ್ರಿಂದ ನಾವು ಫುಡ್ನ ಬೇಗ ಐಡೆಂಟಿಫೈ ಮಾಡ್ಕೋಬೋದು. 385 ರುಪೀಸ್ ಕೊಟ್ಬಿಟ್ಟು ಈ 24 ಸೆಟ್ದು ಜಾರ್ಸ್ನ ನಾನು ಪರ್ಚೇಸ್ ಮಾಡಿರೋದು. ನಾನು ಕೊಡೋ ಪ್ರೈಸ್ಗೆ ಇದು ತುಂಬಾ ಚೆನ್ನಾಗಿದೆ, ವರ್ತಿ ಅಂತ ಅನ್ನಿಸ್ತು. ಬ್ಯೂಟಿಫುಲ್ ಲುಕ್ ಕೂಡ ಚೆನ್ನಾಗಿದೆ. ಈ ಪ್ರಾಡಕ್ಟ್ ಕೂಡ ನನಗೆ ತುಂಬಾ ಇಷ್ಟ ಆಯಿತು. ಸೊ ಹಾಗೆ ಇದೆ ನನ್ನ ಲಾಸ್ಟ್ ಪ್ರಾಡಕ್ಟು ಈ ವಿಡಿಯೋದಲ್ಲಿ. ಇವತ್ತಿನ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲಿಂಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲಲ್ಲಿ ನಿಮಗೆ ಯಾವ ರೀತಿ ವಿಡಿಯೋ ನಾನು ಅಪ್ಲೋಡ್ ಮಾಡಿದರೆ ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಕೂಡ ಕಮೆಂಟ್ ಮಾಡಿ. ಆ ರೀತಿ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಮತ್ತು ಈ ಪ್ರಾಡಕ್ಟ್ಸ್ದು ಲಿಂಕ್ಸ್ ಬೇಕಂತ ಅಂದರೆ ನಿಮಗೆ ಪರ್ಚೇಸ್ ಮಾಡೋ ಇಂಟ್ರೆಸ್ಟ್ ಇದ್ದರೆ ಯಾವ ಪ್ರಾಡಕ್ಟ್ ಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ ಪ್ರಾಡಕ್ಟ್ದು ಲಿಂಕ್ನ ನಾನು ನಿಮಗೆ ಶೇರ್ ಮಾಡ್ತೀನಿ. ಈಸಿಯಾಗಿ ನೀವು ಆವಾಗ ಬೈ ಮಾಡ್ಕೋಬೋದು. ಪ್ರೈಸಲ್ಲಿ ಸ್ವಲ್ಪ ವೇರಿ ಆಗ್ಬೋದು, ಯಾಕಂತಂದರೆ ನಾನು ಇದನ್ನು ಇವತ್ತು ಬೈ ಮಾಡಿದರೆ ನೀವು ಬೈ ಮಾಡುವಾಗ ಸ್ವಲ್ಪ ಲೇಟ್ ಆಗಿರುತ್ತೆ. ಸೊ ಹಾಗಾಗಿ ಪ್ರೈಸಲ್ಲಿ ನಿಮಗೆ ಡಿಫ್ರೆನ್ಸ್ ಬರ್ಬೋದು. ಯಾರಿಗೆಲ್ಲ ನಿಮಗೆ ಈ ಪ್ರಾಡಕ್ಟ್ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ ಪ್ರಾಡಕ್ಟ್ದು ಲಿಂಕ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ವಿಡಿಯೋಯಿಂದ ಏನಾದರೂ ಯೂಸ್ಫುಲ್ ಆಗಿದ್ದರೆ, ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಮತ್ತು ಇನ್ನೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್ ಫ್ರೆಂಡ್ಸ್.